ಹಾಯ್ ಎವ್ರಿವನ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಒಂದಷ್ಟು ಕಿಚನ್ ಫೈನ್ಸ್ ತುಂಬಾ ಕಡಿಮೆ ಬೆಲೆಯಲ್ಲಿ ತುಂಬಾ ಕ್ವಾಲಿಟಿ ಇರೋಂತ ಒಂದಷ್ಟು ಕಿಚನ್ ಐಟಮ್ಸ್ ನಾನು ತರಿಸಿದ್ದೀನಿ. ಬನ್ನಿ ನೋಡ್ಕೊಂಡ್ ಬರೋಣ. ಸೊ ಇದು ಫಸ್ಟ್ ಒನ್. ಅಡ್ಗೆ ಮನೆಗೆ ಆಕ್ಚುಲಿ ಇದನ್ನ ಇಟ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನಾವ್ ಇಲ್ಲಿ ಏನ್ ಬೇಕಾದ್ರೂ ಆರ್ಗನೈಸ್ ಮಾಡ್ಕೊಬಹುದು. ಸ್ಪೂನ್ ಇರ್ಬೋದು, ಫೋರ್ಕ್ ಇರ್ಬೋದು, ಚಾಕುಗಳಿರ್ಬೋದು, ಈ ತರ, ಅಥವಾ ಮರದ್ದು ಅಲ್ಲೆಗಳೆಲ್ಲ ಬರುತ್ತೆ ನೋಡಿ, ಆ ತರದ್ದು ಏನಾದ್ರೂ ಸರಿ. ಇದಕ್ಕೆ ನಾವು ಇಟ್ಕೊಬಹುದು, ಅರೇಂಜ್ ಮಾಡ್ಕೊಬಹುದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಡ್ಗೆ ಮನೆ ಲುಕ್ ಚೇಂಜ್ ಆಗುತ್ತೆ ಅಂತಾನೆ ಹೇಳ್ಬೋದು. ಚೆನ್ನಾಗಿ ಕಾಣಿಸುತ್ತೆ ಟೋಟಲಿ. ಇದ್ರ ಪ್ರೈಸ್ ಎಲ್ಲ ನಾನು ನಿಮ್ಗೆ ಇಲ್ಲಿ ಸೈಡ್ ಅಲ್ಲಿ ಹಾಕಿರ್ತೀನಿ. ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಲಿಂಕ್ ನ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ಚೆಕ್ ಮಾಡಿ. ಪ್ರತಿಯೊಂದು ಪ್ರಾಡಕ್ಟ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ನಿಮ್ಗೆ ಇಷ್ಟ ಇದೆ ನೀವು ಹೋಗಿ ಬೈ ಮಾಡ್ಬೋದು. ಸೊ ಕ್ವಾಲಿಟಿ ವೈಸ್ ಹೇಳೋದಾದ್ರೆ ನೋಡಿ, ಹಿಂಗ್ ಗಟ್ಟಿಯಾಗಿ ಪ್ರೆಸ್ ಮಾಡಿದ್ರು ಕೂಡ ಅದು ಏನೂ ಆಗ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ. ಬಟ್ ನೋಡೋದಕ್ಕೆ ನಿಮ್ಗೆ ತಿನ್ನಾಗಿದೆ ಅಂತ ಅನ್ಸುತ್ತೆ, ಬಟ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ಕೆಳಗಡೆ ನೋಡಿ ಈ ತರ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಇಟ್ಕೊಂಡ್ರೆ. ಅದಕ್ಕೋಸ್ಕರ ನಾನು ಈ ಒಂದು ಐಟಮ್ ನ ತರಿಸ್ಕೊಂಡೆ. ಇವತ್ತೆಲ್ಲ ಫುಲ್ ಬರೀ ಕಿಚನ್ ಐಟಮ್ಸ್ ತರಿಸಿದ್ದೀನಿ ನಾನು. ಸೊ ನೆಕ್ಸ್ಟ್ ಒನ್ ತೋರಿಸ್ತೀನಿ ಬನ್ನಿ. ಸೆಕೆಂಡ್ ಒನ್, ಇದೇನಪ್ಪಾ ಅಂತ ಅಂದ್ರೆ, ಇವಾಗ ಸೆಲ್ಫ್ ಇರುತ್ತಲ್ವಾ, ಸೊ ನಮ್ಗೆ ಜಾಗ ಸಾಕಾಗ್ತಿಲ್ಲ ಅಂದಾಗ ಸೆಲ್ಫ್ಗೆ ಇದು ನನ್ನ ಕೈನೇ ಸೆಲ್ಫ್ ಅಂತ ಅನ್ಕೊಳ್ಳಿ, ಓಕೆನಾ. ಹಿಂಗ್ ಹಾಕ್ಬಿಟ್ಟು ನೋಡಿ, ಇಲ್ಲಿ ನಾವು ಸ್ಪೂನು ಏನಾದ್ರೂ ಹ್ಯಾಂಗ್ ಮಾಡ್ಕೊಳ್ಳೋದಿಕ್ಕೆ ಯೂಸ್ ಮಾಡ್ಕೊಬಹುದು. ಯಾರಿಗೆ ಮನೇಲಿ ಸ್ಪೇಸ್ ಇಲ್ಲ, ಇವಾಗ ಗೋಡೆಗಳಿಗೆ, ಬಾಡಿಗೆ ಮನೇಲಿ ಇರ್ತೀವಿ, ಗೋಡೆಗಳಿಗೆ ಮೊಳೆ ಎಲ್ಲ ಹೊಡಿಯಕ್ ಆಗಲ್ಲ. ಸೊ ಅಂತ ಟೈಮಲ್ಲಿ ಈ ಒಂದು ಐಟಮ್ ಸಕ್ಕತ್ತಾಗಿ ಯೂಸ್ ಆಗುತ್ತೆ. ಕ್ವಾಲಿಟಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಆಯ್ತಾ. ಮಸ್ಟ್ ಅಂಡ್ ಶುಡ್ ಅಂತಾನೆ ಹೇಳ್ಬೋದು. ನೀವು ಬೈ ಮಾಡ್ಲೇಬೇಕು, ಅಷ್ಟು ಚೆನ್ನಾಗಿದೆ ಇದು ಕ್ವಾಲಿಟಿ. ಸಿ, ಹತ್ರದಲ್ಲಿ ತೋರಿಸ್ತೀನಿ ನೋಡಿ. ನೋಡಿ ಈ ತರ ಇದೆ ನೋಡಿ. ಇದು ಸ್ವಲ್ಪ ಟೈಟ್ ಆಗಿ ಬರುತ್ತೆ, ಇಲ್ಲಿ ಸ್ವಲ್ಪ ಲೂಸ್ ಇರುತ್ತೆ, ಇಲ್ಲಿ ಕೊನೆಯಲ್ಲಿ ಇದು ಟೈಟ್ ಗ್ರಿಪ್ ಬೇಕಲ್ಲ ಇಟ್ಕೊಂಡು ಕೂತ್ಕೊಳ್ಳೋದಕ್ಕೆ, ಅದಕ್ಕೆ ಇಲ್ಲಿ ನೋಡಿ ಈ ತರ ಇದೆ. ಚೆನ್ನಾಗಿದೆ, ಆರಾಮಾಗಿ ಕಣ್ಣು ಮುಚ್ಕೊಂಡು ತಗೊಬಹುದು ಅಂತ ಒಂದು ಪ್ರಾಡಕ್ಟ್ ಇದು. ಸ್ಟೋರೇಜ್ ಕಡಿಮೆ ಇದ್ದವರಿಗಂತೂ ಬೆಸ್ಟ್ ಅಂತಾನೆ ಹೇಳ್ಬೋದು ಇದು. ನೆಕ್ಸ್ಟ್ ಒನ್, ಇದು ಸ್ಟೋರೇಜ್ ಬಾಕ್ಸ್ ನ ನಾನು ತರಿಸ್ಕೊಂಡಿದ್ದೀನಿ. ಇದು ಸೆಟ್ ಆಫ್ 5 ಬರುತ್ತೆ. ಕ್ವಾಲಿಟಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಅನ್ನೋ ತರನೂ ಇಲ್ಲ, ವರ್ಸ್ಟ್ ಆಗಿದೆ ಅನ್ನೋ ತರನೂ ಇಲ್ಲ, ಆವರೇಜ್ ಅಲ್ಲಿ ಇದೆ. ನಾವು ಕೊಟ್ಟಿರೋ ಅಮೌಂಟ್ಗೆ ತುಂಬಾ ತುಂಬಾ ತುಂಬಾನೇ ಇದು ವರ್ತ್ ಅಂತ ಅನ್ಸುತ್ತೆ. ಸೆಟ್ ಆಫ್ 5 ಬರುತ್ತೆ. ಟ್ರಾನ್ಸ್ಪರೆಂಟ್ ಇರೋದ್ರಿಂದ ನಂಗೆ ಯಾವ್ದು ಟ್ರಾನ್ಸ್ಪರೆಂಟ್ ಇರುತ್ತಲ್ಲ ಅದು ತುಂಬಾ ಇಷ್ಟ ಆಗುತ್ತೆ. ಯಾಕಂದ್ರೆ ಎಲ್ಲಾ ಡಬ್ಬಗಳು ತೆಗ್ದು ತೆಗ್ದು ನೋಡಂಗಿಲ್ಲ ಯಾವ ಡಬ್ಬದಲ್ಲಿ ಏನಿದೆ ಅಂತ. ಸೊ ಹಂಗಾಗಿ ನಂಗೆ ಟ್ರಾನ್ಸ್ಪರೆಂಟ್ ಇರೋ ಅಂತ ಬಾಕ್ಸ್ ಗಳು ನಂಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಅದಕ್ಕೆ ನೋಡಿ ಈ ತರ ಬಂದಿದೆ ನೋಡಿ. ಇದು ಕೂಡ ಅಷ್ಟೇ, ಕ್ವಾಲಿಟಿ ಚೆನ್ನಾಗಿದೆ, ಹೊಡೆದೋಗಲ್ಲ, ಇದು ಬಿದ್ರೂ ಹೊಡಿಯಲ್ಲ, ಅದೊಂದು ಗ್ಯಾರಂಟಿ. ಸೊ ಆರಾಮಾಗಿ ನಾವು ಈ ಒಂದು ಐಟಮ್ ನ ತಗೊಬಹುದು. ಒಂದು ಕ್ಯಾಪ್ ಹಾಕಿ ತೋರಿಸ್ತೀನಿ ನೋಡಿ ನಿಮ್ಗೆ. ನೋಡಿ ಈ ತರ ಬರುತ್ತೆ. ನೀವು ಇದನ್ನ ಫ್ರಿಡ್ಜ್ ಬೇಕಿದ್ರು ಯೂಸ್ ಮಾಡ್ಕೊಬಹುದು. ಫ್ರಿಡ್ಜ್ ಅಲ್ಲಿ ಕ್ಯಾರೆಟ್, ಬೀನ್ಸು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪುಗಳು, ಮೆಣಸಿನಕಾಯಿ, ಈ ತರ ತರಕಾರಿಗಳನ್ನ ಇಡೋದಕ್ಕೂ ನೀವು ಫ್ರಿಡ್ಜ್ ಅಲ್ಲಿ ಬೇಕಿದ್ರು ಇದನ್ನ ಯೂಸ್ ಮಾಡ್ಕೊಬಹುದು. ಇಲ್ಲಾಂದ್ರೆ ಕಿಚನ್ ಅಲ್ಲಿ ಯೂಸ್ ಮಾಡ್ತೀನಿ ಅಂದ್ರೂ ಕೂಡ ಕಿಚನ್ ಗೆ ಇದು ಚೆನ್ನಾಗಿರುತ್ತೆ, ಇಟ್ಕೊಂಡ್ರು ನೋಡಕ್ ಚೆನ್ನಾಗಿ ಕಾಣಿಸುತ್ತೆ. ಕಿಚನ್ ಅಲ್ಲಿ ಬೇಕಿದ್ರೆ ನಾವು ಇದನ್ನ ಯೂಸ್ ಮಾಡ್ಕೊಬಹುದು. ಸೊ ಇದೊಂಥರ 2 in 1 ಅಂತಾನೆ ನನಗೆ ಅನ್ನಿಸ್ತು. ಫ್ರಿಡ್ಜ್ ಅಲ್ಲಿ ಇಟ್ಕೊಂಡ್ರಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ನೀಟಾಗಿ ಅರೇಂಜ್ ಮಾಡಿರೋದಂಗಿರುತ್ತಲ್ವಾ. ಸೊ ಫ್ರಿಡ್ಜ್ ಕೂಡ ಓಪನ್ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ. ಸಿ, ನಾನು ಇದು ಒಂದೊಂದು ಓಪನ್ ಮಾಡಿಲ್ಲ, ತೋರಿಸ್ತೀನಿ ನೋಡಿ. ನೋಡಿ ತರ ಇದೆ. ನೆಕ್ಸ್ಟ್ ಒನ್, ಮೈ ಫೇವ್ರೇಟ್. ಇದು ಯಾಕೆ ನಾನು ತರ್ಸ್ಕೊಂಡೆ ಅಂತಂದ್ರೆ, ನಾನು ತುಂಬಾ ಸಲ ರೈಸ್ ಎಲ್ಲ ಅನ್ನ ಮಾಡ್ಬೇಕಾದ್ರೆ ರೈಸ್ ತೊಳಿತೀವಲ್ವಾ, ಅವಾಗ ಸ್ವಲ್ಪ ಸಲ ನಾನು ಸಿಂಕಲ್ ಹಾಕಿದೀನಿ, ಬಿದೋಗಿರುತ್ತೆ ಸಿಂಕಲ್ಲಿ. ಮತ್ತೆ ಅದನ್ನ ವಾಪಸ್ ತಗೊಳಕ್ಕೂ ಒಂಥರ ಮನ್ಸೊಪ್ಪಲ್ಲ. ಸೊ ಅದಕ್ಕೋಸ್ಕರ ಇದನ್ನ ತರಿಸಿದೀನಿ ನಾನು. ಅಕ್ಕಿ ಆಗಿರ್ಬೋದು, ಬೇಳೆ ಕಾಳುಗಳಾಗಿರ್ಬಹುದು, ಅಥವಾ ಫ್ರೂಟ್ಸ್, ಇವಾಗ ಗ್ರೇಪ್ಸ್ ಇರ್ಬೋದು, ಈ ತರ ಏನ್ ಬೇಕಾದ್ರೂ ಸರಿ ವಾಶ್ ಮಾಡ್ಬಿಟ್ಟು ಇಲ್ಲಿ ನೀರ್ ಹೋಗೋದಿಕ್ಕೆ ಅಂತ ಹೋಲ್ನ ಕೊಟ್ಟಿದ್ದಾರೆ. ಜಸ್ಟ್ ನಾವ್ ಹಿಂಗ್ ಇಟ್ಕೊಂಡ್ರೆ ಸಾಕು, ಇಲ್ಲಿ ನೀರೆಲ್ಲ ಹೊರ್ಟೋಗುತ್ತೆ. ಸೊ ಇಲ್ಲಿ ನಮ್ಮ ಒಂದು ಅಕ್ಕಿ ಆಗಿರ್ಬೋದು, ಬೇಳೆ ಆಗಿರ್ಬೋದು, ಸೇಫ್ ಆಗಿ ಉಳ್ಕೊಳ್ಳುತ್ತೆ. ಕ್ವಾಲಿಟಿ ಮಾತ್ರ ನೋಡಿ ತುಂಬಾ ಚೆನ್ನಾಗಿದೆ. ಸೈಜು ಅಷ್ಟೇ ನನಗೆ ತುಂಬಾ ಇಷ್ಟ ಆಯ್ತು. ಕೊಟ್ಟಿರೋ ಅಮೌಂಟಿಗೆ ಸಕ್ಕದಾಗಿದೆ ಅಂತಾನೆ ಹೇಳ್ಬೋದು ಇದು. ಸೊ ನನಗಿದು ತುಂಬಾನೇ ಯೂಸ್ ಆಗುತ್ತೆ, ಯಾಕಂದ್ರೆ ನಾನು ಅದೆಷ್ಟು ಸಲ ಅಕ್ಕಿನ ಸಿಂಕಲ್ ಚೆಲ್ಲಿದೀನೋ ಅಕ್ಕಿ ತೊಳಿಬೇಕಾದ್ರೆ ನನಗೆ ಗೊತ್ತಿಲ್ಲ. ಸೊ ಅಂತ ಟೈಮಲ್ಲಿ ಇದು ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಸೊಪ್ಪುಗಳಾಗಿರ್ಬೋದು, ಈ ತರ ಏನ್ ಬೇಕಾದ್ರೂ ನಾವು ಇದನ್ನ ಇದರಲ್ಲಿ ವಾಶ್ ಮಾಡಿ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಐಟಮ್ ಮಾತ್ರ. ಓಕೆ, ನೆಕ್ಸ್ಟ್ ಐಟಮ್ ತೋರಿಸ್ತೀನಿ ಬನ್ನಿ. ಇದೊಂದು ಕ್ಯೂಟಿ ಆಗಿರುವಂತ ಒಂದು ಬಾಟಲ್. ಇದು ಪುನರ್ವಂಗೆ ಅಂತ ನಾನು ತರಿಸಿದ್ದು ನನ್ನ ಮಗಂಗೆ ಅಂತ. ಇಲ್ಲಿ ಸ್ಮೈಲ್ ಅಂತ ಬರ್ದಿದೆ. ಎಷ್ಟು ಕ್ಯೂಟ್ ಆಗಿದೆ ಅಂದ್ರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ, ನೋಡಿದ ತಕ್ಷಣನೇ ಇದು ಇಷ್ಟ ಆಗುತ್ತೆ. ನನಗೆಲ್ಲದಕ್ಕಿಂತ ಇಷ್ಟ ಆಗಿದ್ದು ಇದು. ಅವ್ನು ನೋಡ್ಬಿಟ್ಟು ಇದಕ್ಕೆ ಕಿವಿ ಇದೆ, ಬಾಟಲ್ಗೆ ಕಿವಿ ಇದೆ ಅಂತ ಹೇಳ್ತಿದ್ದ. ಅವನು ಅಷ್ಟೇ ನೋಡಿದ ಕೂಡಲೇ ಸಖತ್ ಇಷ್ಟಪಟ್ಟ.
ಇಲ್ಲಿ ಪೈಪ್ ಕೂಡ ಇದೆ. ನೀರ್ ಲೀಕ್ ಆಗುತ್ತೆ ಅನ್ನೋ ಭಯ ಇಲ್ಲ. ಹಿಂಗ್ ಕ್ಲೋಸ್ ಮಾಡಿದ್ರೆ ಪೈಪ್ ಕ್ಲೋಸ್ ಆಗುತ್ತೆ. ಹಿಂಗ್ ಓಪನ್ ಮಾಡಿದ್ರೆ ಪೈಪ್ ಬರುತ್ತೆ. ಇದ್ರ ಮುಖಾಂತರ ಮಕ್ಕಳು ನೀರ್ನ ಕುಡಿಬಹುದು. ಟ್ರಾವೆಲ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸ್ಕೂಲಿಗೆ ಹೋಗೋ ಮಕ್ಕಳಿಗಂತೂ ಬೆಸ್ಟ್ ಅಂದ್ರೆ ತುಂಬಾ ಬೆಸ್ಟ್ ಇದು. ಸೊ ಇದು ಒಳಗಡೆ ಸ್ಟೀಲ್ ಆಗಿರೋದ್ರಿಂದ ನೀಟಾಗಿ ವಾಶ್ ಮಾಡ್ಕೊಬಹುದು. ಆಮೇಲೆ ಹೋಲ್ ಕೂಡ ಸ್ವಲ್ಪ ದೊಡ್ಡದಾಗಿ ಇರೋದ್ರಿಂದ ವಾಶ್ ಮಾಡೋದಕ್ಕೆ ಆರಾಮಾಗಿ ಇರುತ್ತೆ. ಸೊ ಬಟ್ ಇದೊಂದು ಪ್ಲಾಸ್ಟಿಕ್ ಅಷ್ಟೇನೆ, ಬಟ್ ಇದೆಲ್ಲ ಫುಲ್ ಸ್ಟೀಲೇ ಬರುತ್ತೆ. ಸೊ ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ. ಸೈಜ್ ನೋಡಿ ಇಷ್ಟುದ ಬರುತ್ತೆ. ಅವನಂತೂ ಸಕ್ಕ ಖುಷಿ ಪಟ್ಟ ಈ ಬಾಟಲ್ ನ ನೋಡ್ಬಿಟ್ಟು. ಖಂಡಿತ ನಿಮ್ ಮಕ್ಳಿಗೂ ಇದು ಇಷ್ಟ ಆಗೇ ಆಗುತ್ತೆ, ಅದಕ್ಕೆ ನಾನ್ ಗ್ಯಾರಂಟಿ ಕೊಡ್ತೀನಿ. ಸೊ ಇಲ್ಲೆಲ್ಲ ಗೊಂಬೆಗಳೆಲ್ಲ ಇರೋದ್ರಿಂದ ಮಕ್ಳಿಗೆ ಅದು ತುಂಬಾ ಇಷ್ಟ ಆಗುತ್ತೆ. ನೆಕ್ಸ್ಟ್ ಒನ್, ಇದು ಕೂಡ ಅಷ್ಟೇ ನನಗೆ ತುಂಬಾನೇ ಇಷ್ಟ ಆಯ್ತು. ಆ ಒಗ್ಗರಣೆ ಡಬ್ಬ ಅಂತಾನೆ ಅನ್ಕೋಬಹುದು ಇದನ್ನ. ಒಗ್ಗರಣೆಗೆ ಹಾಕುವಂತ ಸಾಸಿವೆ, ಜೀರಿಗೆ, ಮೆಣಸು, ಈ ತರ ಏನ್ ಬೇಕಾದ್ರೂ ಏಲಕ್ಕಿ, ಲವಂಗ ಅದೆಲ್ಲ ಇದರಲ್ಲಿ ಇಟ್ಕೊಬಹುದು. ಜೊತೆಗೆ ಪ್ರತಿಯೊಂದು ಕಂಪಾರ್ಟ್ಮೆಂಟ್ಗೂ ಕೂಡ ಸ್ಪೂನ್ ನ ಪ್ರೊವೈಡ್ ಮಾಡಿದ್ದಾರೆ. 1 2 3 4 5 6 ಕಂಪಾರ್ಟ್ಮೆಂಟ್ ಬರುತ್ತೆ. ಅಥವಾ ನಾವು ಮಸಾಲಾ ಐಟಮ್ಸ್ ಇಟ್ಕೋತೀವಿ, ಚಿಲ್ಲಿ ಪೌಡರು, ಜೀರಾ ಪೌಡರು, ಕೊರಿಯಂಡರ್ ಪೌಡರು, ಇದೆಲ್ಲ ಇಟ್ಕೊಂತೀವಿ ಅಂದ್ರೂ ಇದರಲ್ಲಿ ಹಾಕಿ ಇಟ್ಕೊಬಹುದು. ಚೆನ್ನಾಗಿದೆ. ಕ್ವಾಲಿಟಿ ಅಂತೂ ಸಖತ್ತಾಗಿದೆ. ಕೊಟ್ಟಿರೋ ಅಮೌಂಟಿಗಂತೂ ನನಗೆ ಒಂದೊಂದ್ಸಲ ಅದೇ ಅನ್ಸುತ್ತೆ, ಮೀಶೋದವ್ರು ಎಷ್ಟು ಚೀಪ್ ರೇಟ್ಗೆ ಇಷ್ಟೊಂದು ಒಳ್ಳೊಳ್ಳೆ ಪ್ರಾಡಕ್ಟ್ ಕೊಡ್ತಾರೆ ಅಂತ. ಬಟ್ ನಾವು ಹುಡುಕ್ಬೇಕಷ್ಟೇ. ತುಂಬಾ ಚೆನ್ನಾಗಿರುವಂತ ಪ್ರಾಡಕ್ಟ್ ಕಮ್ಮಿ ಬೆಲೆಗೆ ಸಿಗುತ್ತೆ. ಬಟ್ ನಾವು ಅದನ್ನ ಹುಡುಕಿ ತೆಗಿಬೇಕು ಅಷ್ಟೇನೆ. ಅದ್ರಲ್ಲಿ ಇದು ಒಂದು. ಇಲ್ಲಿ ಲೈನ್ಸ್ ಕೊಟ್ಟಿರೋದ್ರಿಂದ ಇದನ್ನ ಕ್ಲೋಸ್ ಮಾಡಿದಾಗ ಇಲ್ಲಿರೋದು ಈ ಕಡೆ ಆ ಕಡೆ ಚೆಲ್ಲುತ್ತೆ. ಅದೆಲ್ಲ ಏನು ಪ್ರಾಬ್ಲಮ್ ಇರಲ್ಲ. ಸೊ ಟೈಟ್ ಆಗಿರೋದ್ರಿಂದ ಯಾವುದು ಎಲ್ಲೂ ಲೀಕ್ ಆಗಲ್ಲ. ಸೊ ನೋಡಿದ್ರಲ್ಲ, ಇದಿಷ್ಟು ಐಟಮ್ಸ್ ನಾನು ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಬೇಕಿದ್ರೆ ಅದನ್ನ ಫಸ್ಟ್ ರಿವ್ಯೂ ಚೆಕ್ ಮಾಡಿ ಆಯ್ತಾ. ಸುಮ್ನೆ ನೀವು ತೋರ್ಸಿದ್ರಿ ನಾನು ತಗೊಂಡು ಆ ತರಾನು ಆಗ್ಬಾರ್ದು. ನೀವು ಒಂದ್ಸಲ ರಿವ್ಯೂನ ಚೆಕ್ ಮಾಡಿ. ಬೆಸ್ಟ್ ರಿವ್ಯೂ ಕೊಟ್ಟಿದ್ದಾರೆ ಅಂತಂದ್ರೆ ಕಣ್ಣು ಮುಚ್ಕೊಂಡು ತಗೊಳ್ಳಿ, ಯಾಕಂದ್ರೆ ತುಂಬಾ ಕಡಿಮೆ ಪ್ರೈಸ್ ಸಿಗ್ತಾ ಇದೆ. ಜೊತೆಗೆ ನೀವು ಬೇಕು ಅಂದ ತಕ್ಷಣ ಬುಕ್ ಮಾಡಿ. ಇದೆಲ್ಲ ಬೇಗ ಔಟ್ ಆಫ್ ಸ್ಟಾಕ್ ಆಗುತ್ತೆ. ಅದೊಂದು ಪ್ರಾಬ್ಲಮ್ ಮೀಶೋದಲ್ಲಿ. ಎಲ್ಲಾ ಐಟಮು ತುಂಬಾ ನಾನು ಎಲ್ಲ ವಿಶ್ ಲಿಸ್ಟ್ ಅಲ್ಲಿ ಹಾಕೊಂಡಿರ್ತೀನಿ, ಬೇಗ ಔಟ್ ಆಫ್ ಸ್ಟಾಕ್ ಆಗ್ಬಿಡುತ್ತೆ. ಸೊ ನಿಮ್ಗೂ ಅಷ್ಟೇ ಆ ಪ್ರಾಡಕ್ಟ್ ಬೇಕು ಅಂದ ತಕ್ಷಣ ನೀವು ಬುಕ್ ಮಾಡ್ಕೊಳ್ಳಿ, ಔಟ್ ಆಫ್ ಸ್ಟಾಕ್ ಆಗೋದಕ್ಕೂ ಮುಂಚೆ. ಸೊ ಓಕೆ ಗೈಸ್, ನಾನು ಮತ್ತೆ ನಿಮ್ಗೆ ಹೊಸ ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.